ಇನ್ನು ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ವಾರ್ನಿಂದ ಪರಿಸ್ಥಿತಿ ತಲೆದೂರಿರುವಂತಹ ಹಿನ್ನೆಲೆಯಲ್ಲಿ ತೈಲ ಬೆಲೆ ಗಗನಕ್ಕೇರ್ತಾ ಇದೆ. ಹಲವು ತೈಲ ಟ್ಯಾಂಕರ್ಗಳು ಸಮುದ್ರದಲ್ಲಿ ನಿಂತಿದ್ದು ಯುದ್ಧ ಅಂತ್ಯವಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದ್ರಿಂದ ಭಾರತ ಸೇರಿದಂತೆ ಇತರ ದೇಶಗಳು ತಾತ್ಕಾಲಿಕವಾಗಿ ರಷ್ಯಾದ ತೈಲವನ್ನ ಖರೀದಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಅನುಮತಿಯನ್ನ ನೀಡಿದ್ದಾರೆ. ಮಾರ್ಚ್ 12ರಂದು ಮಧ್ಯರಾತ್ರಿ ಅಥವಾ ಅದಕ್ಕೂ ಮುನ್ನ ಲೋಡ್ ಮಾಡಲಾದ ರಷ್ಯನ್ ಕಚ್ಚಾ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ವಹಿವಾಟಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಈ ಅನುಮತಿ ಏಪ್ರಿಲ್ 11ರವರೆಗೆ ಮಾತ್ರ ಇರಲಿದೆ. ಮೇಡಮ್, ಈಗ ಅಮೆರಿಕ ತಗೊಂಡಿರುವಂತ ಈ ನಿರ್ಧಾರದಿಂದ ಲಾಭ ಆಗುತ್ತಾ ನಷ್ಟ ಆಗುತ್ತಾ, ಹೇಗ್ ನಿರೀಕ್ಷೆ? ಅಲ್ಲ, ಅಮೆರಿಕ ಯಾರು ನಿರ್ಧಾರ ತಗೊಳ್ಳೋದಕ್ಕೆ? ಫಸ್ಟ್ ಆಫ್ ಆಲ್ ನೀನ್ ಅವ್ರ ಜೊತೆಗೆ ಆಯಿಲ್ ತಗೋ, ನೀನ್ ಇವ್ರ ಜೊತೆಗೆ ಆಯಿಲ್ ತಗೋಬೇಡ, ನೀನ್ ರಷ್ಯಾದ ಜೊತೆಗೆ ತಗೋಬೇಡ ಅಂತ ಹೇಳಿತ್ತು. ಹೌದಾ? ನಾವ್ ಯಾವಾಗ US ಡೀಲ್ ಮಾಡಿದ್ವಾ ಅವಾಗ ನೀನ್ ರಷ್ಯಾ ಜೊತೆಗೆ ತಗೋಬೇಡ, ನೀನು ವೆನಿಜುವೆಲಾದಿಂದ ತಗೋ ಅಂತ ಹೇಳಿತ್ತು. ಹೌದಾ? ಹೌದಾ. ಈಗ ಹೇಳುತ್ತೆ ಇಲ್ಲ ನೀವು ರಷ್ಯಾ ಜೊತೆಗೆ ತಗೊಳ್ಳಿ ಅಂತ. ಏನ್ ಈ ಟ್ರಂಪ್ಗೆ ತಲೆಗಿಲೆ ಕೆಟ್ಟಿದ್ಯಾ ಅಂತ. ಆಮೇಲೆ ನಾವು ಅವ್ನು ಹೇಳದಂಗೆ ಕೇಳ್ತಾ ಇದೀವೋ ಕೇಳ್ತಾ ಇಲ್ವೋ, ನಮ್ಮ ಫಾರಿನ್ ಪಾಲಿಸಿ ಏನೋ, ನಾವು ರಷ್ಯಾದ ಜೊತೆಗೆ ನಮ್ಮ ಒಂದು ಈ ತೈಲ ವಹಿವಾಟನ್ನ ಕಂಪ್ಲೀಟ್ ಆಗಿ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದೀವಿ, ಮತ್ತು ನಿಜಕ್ಕೂ ನಮಗೂ ಮತ್ತು ರಷ್ಯಾದ ಜೊತೆಗಿನ ಸಂಬಂಧ ಹಾಗೆ ಇದೆಯಾ, ಹಳಸ್ ಹೋಗಿದ್ಯಾ, ಬಿಕಾಸ್ ಆಫ್ ಅಮೆರಿಕಾದ ಈ ರೀತಿಯಾದಂತಹ ಷರತ್ತುಗಳು, ಅಮೆರಿಕಾದ ಈ ರೀತಿಯಾದಂತಹ ನಿಬಂಧನೆಗಳಿಂದಾಗಿ ಅದ್ರ ಬಗ್ಗೆ ಜನಸಾಮಾನ್ಯರಾದ ನಮಗೆ ಕ್ಲಾರಿಟಿ ಕೊಡೋರು ಯಾರು ಇಲ್ಲ. ಬಟ್ ನಮ್ಮ ಮೋದಿ ಅವರು ಬೇರೆ ಬೇರೆ ದೇಶಗಳಿಗೆ ಹೋಗೋದು ಅಥವಾ ಆ ದೇಶದ ಚೀಫ್ಗಳು ಇಲ್ಲಿಗೆ ಬರೋದು, ಈ ಒಂದು ಮಾತುಕತೆಯಲ್ಲೇ ನಮ್ಗೆ ಗೊತ್ತಾಗುತ್ತೆ, ಓ ಇವ್ರ ಜೊತೆ ಚೆನ್ನಾಗಿದ್ದಾರೆ ಅವ್ರ ಜೊತೆ ಚೆನ್ನಾಗಿದ್ದಾರೆ ಅಂತ. ಅದರ್ವೈಸ್ ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಫಾರಿನ್ ಪಾಲಿಸಿ ಏನು ಅಂತ. ಡೊನಾಲ್ಡ್ ಟ್ರಂಪ್ ವಿಚಾರಕ್ಕೆ ಬರೋದಾದ್ರೆ, ಫಸ್ಟ್ ಆಫ್ ಆಲ್ ಡೊನಾಲ್ಡ್ ಟ್ರಂಪ್ ಮಾತನ್ನ ಅವರ ದೇಶದ ಜನನೇ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಅವ್ರ ದೇಶದ ಜನನೇ ನೋಡಿ, ಇವತ್ತು ಆ ಒಂದು ವಿಮಾನ ಯಾವ್ದದು KC-135 ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ ಇರಾಕ್ ಅಲ್ಲಿ ಬಿದ್ದಿದೆ. ಅದು ಇರಾನ್ನ IRGC ಹೊಡೆದುರುಳಿಸಿದ್ಯಾ? ಇಲ್ಲ ಅಂತಾರೆ. ಹೋಗ್ಲಿ, ಏನಾದ್ರೂ ಫ್ರೆಂಡ್ಲಿ ಫೈಟ್ ಅಲ್ಲಿ ಏನಾದ್ರೂ ಹಂಗಾಗಿದ್ಯಾ? ಇಲ್ಲ ಅಂತಾರೆ. ಏನಾದ್ರೂ ದೋಷ ಆಯ್ತಾ? ಇಲ್ಲ. ಸುಮ್ನೆ ಬೀಳಕ್ಕೆ ಅದೇನು ಕರೆಂಟ್ ಹೊಡೆದಕ್ಕಾಗೇನಾ ಅದು? ಅಲ್ವಾ? ಸೊ ಈ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫಸ್ಟ್ ಏನಂದ್ರು, ಪ್ರಪಂಚದಲ್ಲಿ ತೈಲ ಬೆಲೆ ಸ್ಥಿರ ಆಗಬೇಕು ಅಂತಂದ್ರೆ ಇಂಡಿಯಾ ರಷ್ಯಾದ ಜೊತೆಗೆ ತೈಲವನ್ನ ಖರೀದಿಸಬೇಕು ಅಂತಂದ್ರು. ಅವಾಗ ನಮ್ಗೇನ್ ಅನಿಸ್ತು, ನೋಡ್ದಾ ನಮ್ದು ಒಂದ್ ರೀತಿ ಡಿಪ್ಲೊಮ್ಯಾಟಿಕ್ ಜಯ ಆಗಿದೆ ಅಂತ ನಾವು ಅಂದ್ಕೊಂಡ್ವಿ. ಮರುದಿನಾನೇ ಏನ್ ಹೇಳ್ತು, ಅಮೆರಿಕ ಬೇರೆ ದೇಶಗಳಿಗೂ ಕೂಡ ನೀವು ರಷ್ಯಾದ ತೈಲ ಏನು ಸಮುದ್ರದ ಮೇಲೆ ಇದೆ ಅಂದ್ರೆ ರಷ್ಯಾದಿಂದ 11-12ನೇ ತಾರೀಕು ಹೊರಗಡೆ ಹಡಗಿಗೆ ಬಂದು ಸಮುದ್ರದಲ್ಲಿ ನಿಂತಿರುವಂತಹ ತೈಲ ಏನಿದೆ ಅದನ್ನ ನೀವು ಖರೀದಿ ಮಾಡಿ ಅಂತ ಮರುದಿನ ಎಲ್ಲಾ ದೇಶಗಳಿಗೆ ಹೇಳ್ತು. ಫಸ್ಟು ನಮ್ ದೇಶಕ್ಕೆ ಹೇಳ್ತು, ಆಮೇಲೆ ಎಲ್ಲಾ ದೇಶಗಳಿಗೂ ಹೇಳ್ತು. ಸೊ 24 ಗಂಟೆಯಲ್ಲಿ ಯುಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸ್ತೀನಿ ಅಂತ ಉಕ್ರೇನ್ ಸಪೋರ್ಟ್ಗೆ ಹೋಗಿದ್ದಂತಹ ರಷ್ಯಾ ಯುದ್ಧ ನಿಲ್ಲಿಸ್ತಾ? ಅಮೆರಿಕ ನಿಲ್ಲಿಸ್ತಾ? ರಷ್ಯಾ ಮತ್ತು ಉಕ್ರೇನ್ ನ ಯುದ್ಧ ನಿಲ್ಲಿಸ್ತಾ? ನಿಲ್ಸಕ್ ಸಾಧ್ಯ ಆಗಿಲ್ಲ. ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ರಿವರ್ಸ್ ಹೊಡೆದಿದ್ದು ನಾವು ನೋಡಿದೀವಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಮತ್ತು ರಷ್ಯಾದ ಮೇಲೆ ಸ್ಯಾಂಕ್ಷನ್ಸ್ ಹಾಕಿತ್ತು ಅಮೆರಿಕ, ರಷ್ಯಾದ ಮೇಲೆ ಸ್ಯಾಂಕ್ಷನ್ಸ್ ಹಾಕಿತ್ತು. ಈಗ ಆ ಸ್ಯಾಂಕ್ಷನ್ ನಿಂದ ಹಿಂದೆ ಸರಿದಿದೆ. ಪ್ರಪಂಚದ ಎಲ್ಲಾ ದೇಶಗಳಿಗೆ ನೀವು ರಷ್ಯಾದ ಜೊತೆ ವ್ಯವಹಾರ ಮಾಡಬೇಡಿ ಅಂತ, ಈಗ ರಷ್ಯಾದ ಜೊತೆ ವ್ಯವಹಾರ ಮಾಡಿ ಅಂತ ಇದೆ. ಅದು 30 ದಿನ ಟೈಮ್ ಕೊಟ್ಟು 30 ದಿನದಲ್ಲಿ ನೀವು ವ್ಯವಹಾರ ಮಾಡಿ ಅಂತ ಹೇಳ್ತಾ ಇದೆ. ಇನ್ನೊಂದೇನು, ನಾವು ಎಲ್ಲ ನೋಡ್ಕೊಳ್ತೀವಿ, ನಾವು ವಿಶ್ವದ ದೊಡ್ಡಣ್ಣ, ನಾವು ಸೂಪರ್ ಪವರ್ ಅಂತ ಹೇಳ್ತಿರುವ ಅಮೆರಿಕ ಏನ್ ಹೇಳ್ತಾ ಇದೆ, ಹಾರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗುವ ಯಾವುದೇ ದೇಶಗಳ ಹಡಗುಗಳಿಗೆ ರಕ್ಷಣೆ ಕೊಡಕ್ ನಮ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇದೆ. ಅಮೆರಿಕವನ್ನ ನಂಬಿಕೊಂಡು ಅಮೆರಿಕದ ಸೈಡ್ ತಗೊಂಡಂತ ದೇಶಗಳ ಕತೆ ಏನಾಗ್ಬೇಡ, ಭಾರತದಂತ ದೇಶದ ಕತೆ ಏನಾಗ್ಬೇಡ. ಮೊದಲಿಗೆ ರಷ್ಯಾ ಜೊತೆ ವ್ಯವಹಾರ ಮಾಡ್ಬೇಡ ಅಂತು, ಈಗ ರಷ್ಯಾ ಜೊತೆ ವ್ಯವಹಾರ ಮಾಡಿ ಅನ್ನತ್ತೆ. ನಾವು ನಿಮ್ಮ ಹಡಗುಗಳಿಗೆ ಸೇಫ್ಟಿ ಅಂತು, ಈಗ ನಿಮ್ಮ ಹಡಗುಗಳಿಗೆ ನಾವು ರಕ್ಷಣೆ ಕೊಡಕ್ ಆಗಲ್ಲ ಅಂತ ಇದೆ. ಮೂರನೇದು, ಮಿಡಲ್ ಈಸ್ಟ್ ನಲ್ಲಿ ಬಹಳಷ್ಟು ಅಮೆರಿಕದ ಬ್ಯಾಂಕ್ಗಳಿವೆ.
ಆ ಬ್ಯಾಂಕ್ಗಳಲ್ಲಿ ವರ್ಕ್ ಮಾಡ್ತಾ ಇರುವಂತ ತನ್ನ ಪ್ರಜೆಗಳಿಗೆ ಫಸ್ಟ್ ಕಳ್ಸ್ಕೊಳ್ಳಿ, ಫಸ್ಟ್ ಓಡೋಗಿ ಅಂತ ಹೇಳ್ತಾ ಇದೆ. ಅಂದ್ರೆ ಬೇರೆ ದೇಶಗಳಲ್ಲಿ ಗಲ್ಫ್ ಕಂಟ್ರೀಸ್ ಅಲ್ಲಿರುವಂತ ತನ್ನ ಪ್ರಜೆಗಳನ್ನು ಕೂಡ ಬಚಾವ್ ಮಾಡ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಈಗ ಅಮೆರಿಕ ಬಂದು ನಿಂತಿದೆ. ಮೊದಲಿಗೆ ಏನ್ ಅನ್ಕೊಂಡ್ರು, ನಾವ್ 2 ದಿನಕ್ಕೆ ಇವ್ರನ್ನ ಉಡಾಯಿಸ್ಬಿಡ್ತೀವಿ ಅಂತ ಅನ್ಕೊಂಡ್ರು. ತೈಲಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕೆ ಅಂದ್ರೆ ವೆನಿಜುವೆಲಾ ತರ ನಾವು ಇರಾನ್ನ ಮಂಡಿ ಉರ್ಸಿ ಬಗ್ಗಿಸಿ ಹೊಡೆದಾಕ್ಬಿಡ್ತೀವಿ ಅಂತ ಅಂದ್ಕೊಂಡ್ರು. ಆಯ್ತಾ? ಇಲ್ಲ. ಅದಾದ್ಮೇಲೆ ಏನಾಯ್ತು, ತೈಲ ಪೂರೈಕೆ ಸ್ಥಗಿತ ಆಯ್ತು. 2 ದಿನದಲ್ಲಿ ಸರಿ ಹೋಗುತ್ತೆ ಅಂತಂದ್ರು. ಏನು ಬೆಲೆಗಳು ಹೆಚ್ಚಾಗಲ್ಲ ಅಂದ್ರು. ಕೊನೆಗೆ ತೈಲ ಪೂರೈಕೆ ಕಡಿಮೆ ಆಯ್ತು, ಬ್ಯಾರಲ್ ರೇಟ್ ಜಾಸ್ತಿ ಆಯ್ತು. ಇಲ್ಲ ಬಹಳ ದಿನ ಇರಲ್ಲ, ಇದು ಹೆಚ್ಚಳ ಆದಂತಹ ಲೆವೆಲ್ ಅಲ್ಲೇ ಕಡಿಮೆ ಆಗುತ್ತೆ ಅಂದ್ರು. ಕಡಿಮೆ ಮಾಡೋದಕ್ಕಾಯ್ತಾ ಇವ್ರಿಗೆ? ಸಾಧ್ಯ ಆಯ್ತಾ? ಹರ್ಮುಜ್ ಜಲಸಂಧಿಯ ಕತ್ತಿ ಹಿಚ್ಕೋದ್ರ ಜೊತೆಗೆ ಇರಾನ್ ಇಡೀ ವಿಶ್ವದ ಕತ್ತನ್ನ ಹಿಚ್ಕ್ತಾ ಇದೆ. ಈಗ ವಿಶ್ವದ ಹಲವಾರು ದೇಶಗಳು ಇರಾನ್ ಜೊತೆ ಮಾತಾಡ್ತಾ ಇದ್ದಾವೆ. ಹಾಗಾದ್ರೆ ಅಮೇರಿಕ ಸೋಲ್ತಾ ಗೆಲ್ತಾ? ಈ ಇಡೀ ಯುದ್ಧದಲ್ಲಿ ಗೆದ್ದವ್ರು ಯಾರು ಗೊತ್ತಾ? ಯಾರು ಹೇಳಿ? ರಷ್ಯಾ. ಯಾವ ರಷ್ಯಾವನ್ನ ಬಗ್ಗುಬಡಿಬೇಕು, ಯಾವ ರಷ್ಯಾ ನಮಗೆ ಪೈಪೋಟಿ, ರಷ್ಯಾ ಸೂಪರ್ ಪವರ್ ಆಗುತ್ತೆ ಅಂತ ಏನೇನೋ ಮಾಡಿ ಅದರ ವ್ಯಾಪಾರ ವಹಿವಾಟು ಅದು ಇದು ಎಲ್ಲ ಈಗ ಸುತ್ತಿ ಬಳಸಿ ಮತ್ತೆ ಅಲ್ಲಿ ರಷ್ಯಾಗೆ ಗೆದ್ದವರು ನೆತನ್ಯಾಹು ಅಲ್ಲ, ಟ್ರಂಪು ಅಲ್ಲ, ಗೆದ್ದವ್ರು ಯಾರು? ಪುಟಿನ್. ಯಾರು ಹೇಳು? ಪುಟಿನ್. ವ್ಲಾಡಿಮಿರ್ ಪುಟಿನ್. ಸೊ ಹೀಗಾಗಿ ಈ ಟ್ರಂಪ್ ಇನ್ನೊಂದಿದೆ ವಾದ ಏನು ಅಂದ್ರೆ, ಅವ್ರ ದೇಶದಲ್ಲಿ ಅಮೆರಿಕಾದಲ್ಲೇ ಒಬಾಮಾ ಹೇಳ್ತಾ ಇದ್ರು, ಟ್ರಂಪ್ನ ನಂಬೇಡಿ, ಟ್ರಂಪ್ ಪುಟಿನ್ದು ಫ್ರೆಂಡು, ಸುತ್ತಿ ಬಳಸಿ ಪುಟಿನ್ಗೆ ಲಾಭ ಮಾಡ್ತಾರೆ ಅವರು ಅಂತ. ಅದನ್ನ ನಂಬೇಕೋ ಬಿಡ್ಬೇಕೋ ಗೊತ್ತಿಲ್ಲ. ಬಟ್ ಈ ಸಿನಾರಿಯೋ ಎಲ್ಲಾ ನೋಡ್ತಾ ಇದ್ರೆ, ಈ ಜಿಯೋ ಪೊಲಿಟಿಕಲ್ ಸಿನಾರಿಯೋದಲ್ಲಿ ಗೆದ್ದಿದ್ಯಾರು? ಪುಟಿನ್. ಹೀಗಾಗಿ ಈ ಅಮೆರಿಕಾನ ನಂಬ್ಕೊಂಡ್ರೆ ಚಿಪ್ಪೆ ಗತಿ, ಅಷ್ಟೇ ಕತೆ ಮುಗಿದೋಯ್ತು.